ಹುಬ್ಬಳ್ಳಿಯ ಜಿಮ್ ತರಬೇತುದಾರ ಸಮೀರ್ ಮತ್ತು ಕಲಬುರಗಿಯ ಖುಷಿ ಪ್ರಕರಣ ನೆನೆಯಿಂದ ಮೋಸ್ಟ್ ಸರ್ಚ್ ಆದಂತಹ ಒಂದು ಪ್ರಕರಣ ಕೂಡ ಹೌದು. ನಮ್ಮ ವೀಕ್ಷಕರಿಗೆ ಅತ್ಯಂತ ಕುತೂಹಲ ಮೂಡಿಸಿದಂತಹ ಒಂದು ಪ್ರಕರಣ ಕೂಡ ಹೌದು. ಸೊ ಆರಂಭದಿಂದ ಕೊನೆಯವರೆಗೆ ಏನು ನಡೀತು, ಯಾವ ವಿಚಾರಕ್ಕೆ ಈ ಒಂದು ವಿವಾದಗಳು ಸೃಷ್ಟಿಯಾಯಿತು ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ವಿಡಿಯೋಗೆ ನೀವು ಮೊದಲನೇ ಬಾರಿ ಜಾಯಿನ್ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ವೀಕ್ಷಕರೇ, ನಾವು ಹಲವು ವರ್ಷಗಳಿಂದ ಫಾಲೋ ಅಪ್ ಮಾಡ್ತಾ ಬರ್ತಾ ಇರುವಂತಹ ಕೆಲವೊಂದು ವಾರ್ತೆಗಳಿದೆ. ಅದು ಆ ಒಂದು ನಿರ್ದಿಷ್ಟವಾದಂತಹ ಪ್ರಕರಣಗಳಲ್ಲಿ ಹೊಸ ಹೊಸ ಅಪ್ಡೇಟ್ಗಳು ಬರುವಂತಹ ಸಂದರ್ಭದಲ್ಲಿ ಅದನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಸೊ ಆ ಒಂದು ಸಂದರ್ಭದಲ್ಲಿ ನಿನ್ನೆ ಗುರುತಿಸಿಕೊಂಡಂತಹ ಒಂದು ಕಮೆಂಟ್ ಆಗಿತ್ತು, ಹುಬ್ಬಳ್ಳಿಯ ಸಮೀರ್ ಪ್ರಕರಣದ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಿಲ್ಲ, ಅದರ ಬಗ್ಗೆ ಒಂದು ವಿಡಿಯೋ ಮಾಡು ಅನ್ನುವಂತಹ ಕಮೆಂಟ್ಗಳು ರ್ಯಾಂಡಮ್ ಆಗಿ ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಅದಕ್ಕೆ ಈ ಒಂದು ಸಮೀರ್ ಪ್ರಕರಣ ಏನಿದು, ಕಲಬುರಗಿಯ ಖುಷಿ, ಹುಬ್ಬಳ್ಳಿಯ ಸಮೀರ್ ಪ್ರಕರಣ ಅಂತ ನೋಡ್ತಾ ಹೋದರೆ ನಿಜಕ್ಕೂ ಶಾಕಿಂಗ್ ಮೇಲೆ ಶಾಕಿಂಗ್ ವಿಚಾರಗಳು, ವಿಡಿಯೋಗಳು ಇನ್ಸ್ಟಾಗ್ರಾಮ್ ಮೂಲಕ ಹರಿದಾಡ್ತಾ ಇದೆ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ರ್ಯಾಂಡಮ್ ಆಗಿ 4-5 ವಿಡಿಯೋಗಳನ್ನು ಸ್ಕ್ರೋಲ್ ಮಾಡಿಕೊಳ್ಳಿ, ಕನಿಷ್ಠ ಅಂದರೂ 3 ವಿಡಿಯೋಗಳು ನಿಮಗೆ ಈ ಒಂದು ಹುಬ್ಬಳ್ಳಿ ಕಲಬುರಗಿ ವಿಚಾರದಲ್ಲಿ ಪರ ವಿರೋಧ ಪ್ರತಿಕ್ರಿಯೆಗಳನ್ನು ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಂತಹದೇ ಪರ ವಿರೋಧ ಪ್ರತಿಕ್ರಿಯೆಗಳು, ಆಮೇಲೆ ಅಲ್ಲಿನ ಕಮಿಷನರ್ ಶಶಿಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ, ಆಮೇಲೆ ಗೃಹ ಸಚಿವರ ಹೇಳಿಕೆ ಎಲ್ಲವನ್ನ ಸೇರಿಸಿಕೊಂಡು ಈ ಒಂದು ವಿಡಿಯೋದಲ್ಲಿ ಪ್ರಕರಣ ಹೇಗೆ ಆರಂಭ ಆಯಿತು, ಎಲ್ಲಿಂದ ಈ ಒಂದು ವಿವಾದಗಳು ಸೃಷ್ಟಿಯಾಯಿತು, ಏನು ಆರಂಭಿಕ ಹಂತದಲ್ಲಿ ಬಂದಂತಹ ಪ್ರತಿಕ್ರಿಯೆಗಳು, ಸೊ ಅದರ ಪರ ವಿರೋಧ ಚರ್ಚೆಗಳು ಏನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆರಂಭಿಕ ಹಂತದಲ್ಲಿ ಈ ಒಂದು ವಿವಾದ ಸೃಷ್ಟಿ ಆಗೋದು ಜಿಮ್ ತರಬೇತುದಾರನನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಿಂದ. ಸೊ ಇಲ್ಲಿ ಹುಬ್ಬಳ್ಳಿಯ ಜಿಮ್ ತರಬೇತುದಾರ ಸಮೀರ್ ಮತ್ತು ಕಲಬುರಗಿಯ ಖುಷಿ ಎನ್ನುವಂತಹ ಯುವತಿಯ ಜೊತೆಗೆ ಒಳ್ಳೆಯ ಒಡನಾಟ ಇರುತ್ತೆ. ಒಳ್ಳೆಯ ರೀತಿಯಲ್ಲಿ ಆ ಒಂದು ಕುಟುಂಬಸ್ಥರು, ಸಮೀರನ ಕುಟುಂಬ ಮತ್ತು ಆ ಒಂದು ಯುವತಿ ಖುಷಿಯ ಜೊತೆಗೆ ಒಳ್ಳೆಯ ರೀತಿಯ ಆ ಒಂದು ಬಾಂಧವ್ಯ ಇರುತ್ತೆ. ಸಮೀರ್ ಮತ್ತು ಆತನ ಕುಟುಂಬಸ್ಥರ ಜೊತೆಗೆ ಖುಷಿ ನಿರಂತರವಾಗಿ ಶಾಪಿಂಗ್ ಮಾಲ್ ಇರ್ಬೋದು ಅಥವಾ ರೆಸ್ಟೋರೆಂಟ್ಗಳಿರ್ಬೋದು, ಇನ್ನಿತರ ಪ್ರದೇಶಗಳಲ್ಲಿ ಬರ್ತ್ಡೇ ಪಾರ್ಟಿ ಅದು ಇದು ಅಂತ ಸುತ್ತಾಡ್ತಾ ಇರ್ತಾಳೆ. ಇದು ಕೆಲವರ ಕೆಂಗಣ್ಣಿಗೆ ಕಾರಣ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟು ಹಿಂದೂ ಪರ ಸಂಘಟನೆಗಳು ಹುಡುಗನ ಮನೆಯ ಹತ್ತಿರ ಹೋಗಿ ಈ ಒಂದು ವಿಚಾರದ ಬಗ್ಗೆ ತಗಾದೆಯನ್ನು ತೆಗೆದಿರುವಂಥದ್ದು. ಮಾತ್ರ ಅಲ್ಲ, ಅಲ್ಲಿಂದ ಯುವಕನನ್ನು ಎತ್ತಾಕೊಂಡು ಹೋಗಿ ಹಲ್ಲೆ ಮಾಡಿರುವಂಥದ್ದು. ಇಲ್ಲಿಂದ ಈ ಒಂದು ಸಮಸ್ಯೆ ಆರಂಭ ಆಗುತ್ತೆ. ಹುಡುಗನ ಮನೆಯವರು, ಹುಡುಗನ ಕಡೆಯವರು ಹುಡುಗಿ ಮನೆ ಮುಂದೆ ಹೋಗಿ ಇದೇ ವಿಚಾರದಲ್ಲಿ ಸಂಘರ್ಷವನ್ನು ಮಾಡ್ತಾರೆ. ನಮ್ಮ ಹುಡುಗನನ್ನು ಎಲ್ಲಿ ಎತ್ತಾಕೊಂಡು ಹೋಗಿದ್ದೀರಾ, ಅಲ್ಲಿ ವಾದ ಪ್ರತಿವಾದಗಳು ಆರಂಭ ಆಗುತ್ತೆ. ಸೊ ಎಲ್ಲಿಂದ ಈ ಒಂದು ವಿಡಿಯೋ ಆರಂಭ ಮಾಡಬೇಕು ಅಂತ ಹೇಳಿದರೆ, ಈ ಒಂದು ವಿಚಾರದಲ್ಲಿ ಹುಡುಗನ ಕಡೆಯವರು ಹುಡುಗಿಯ ಕಡೆಗೆ ಅಂದರೆ ಹುಡುಗಿಯ ಮನೆ ಮುಂದೆ ಹೋಗಿ ತಕರಾರು ಎತ್ತಿದಂತಹ ಒಂದು ವಿಡಿಯೋ ಆರಂಭಿಕ ಹಂತದಲ್ಲಿ ವೈರಲ್ ಆಗುತ್ತೆ. ಸೊ ಅದನ್ನು ಮೊದಲು ಗಮನಿಸಿ. वो लड़की लड़की है, इसके गाड़ के पीछे फिर चिपकी रही है। गल आपके घर में और तो चुपड़ दे, आपके घर में और तो चुपड़ दे क्या? वो लड़की, हाँ लड़की है, वो लड़की है, इसके गांड के पीछे फेविकॉल से चिपकी रही थी।
विकास नगर कड़े वो सब्जी ना मोटा फटा जल्दी ले एस समाज जल्दी रेडी जल्दी ले सर जल्दी ले लोगों जमो जल्दी ले ಇಲ್ಲಿಂದ ಅಸಲಿ ಗಲಾಟೆ ಸ್ಟಾರ್ಟ್ ಆಗುವಂಥದ್ದು. ಹುಡುಗಿಯ ಮನೆ ಮುಂದೆ ಹುಡುಗನ ಮನೆಯ ಕಡೆಯವರು ಜಮಾಯಿಸ್ತಾರೆ. ನಮ್ಮ ಹುಡುಗನನ್ನು ಎಲ್ಲೆತ್ತಾಕೊಂಡು ಹೋಗಿದ್ದೀರಾ ಅಂತ ಕೇಳ್ತಾರೆ. ಅಲ್ಲಿ ಸಂಘರ್ಷ ಆರಂಭ ಆಗುತ್ತೆ. ಈ ಒಂದು ಸಂಘರ್ಷ ಆರಂಭ ಆದ ನಂತರ ಪೊಲೀಸ್ ಸ್ಟೇಷನಲ್ಲಿ ಎರಡೂ ಕಡೆಯಿಂದ ಪ್ರಕರಣಗಳು ದಾಖಲಾಗುತ್ತೆ. ನಮ್ಮ ಹುಡುಗನನ್ನು ಎತ್ತಾಕೊಂಡು ಹೋಗಿದ್ದಾರೆ, ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಆಗಿದ್ರೆ, ಇನ್ನೊಂದು ಆರೋಪ ಅಂತ ಹೇಳಿದರೆ ನಮ್ಮ ಮಗಳನ್ನು ಸಮೀರ್ ಎಂಬ ಯುವಕ ಜಿಮ್ ಟ್ರೈನರ್ ಅಮಲು ಪದಾರ್ಥವನ್ನು ಟ್ಯಾಬ್ಲೆಟನ್ನು ಕೊಟ್ಟು ಆಕೆಯ ಮೇಲೆ ಆಕೆಗೆ ಗೊತ್ತಿಲ್ಲದಂತೆ ಅತ್ಯಾಚಾರ ಮಾಡಲಾಗಿದೆ ಅಂತ ಖುಷಿಯ ಮನೆಯವರು ಪ್ರಕರಣವನ್ನು ದಾಖಲಿಸ್ತಾರೆ. ಅಲ್ಲಿಗೆ ಈ ಒಂದು ಸಂಘರ್ಷ ಕಿಡಿ ಹೊತ್ತಿಕೊಳ್ಳುತ್ತೆ. ಪ್ರಾರಂಭದಲ್ಲೇ ವಿಡಿಯೋದಲ್ಲೇ ಗಮನಿಸಬಹುದು. ಈ ಒಂದು ಹೋಯ್ ಕೈ ನಡೆಯುವಂತಹ ಸಂದರ್ಭದಲ್ಲಿ SSK ಸಮಾಜವನ್ನ ಕರೀರಿ, ಜನರನ್ನ ಸೇರಿಸಿ ಎನ್ನುವಂತಹ ಆ ಒಂದು ಶಬ್ದ ಆ ಒಂದು ವಿಡಿಯೋದಲ್ಲಿ ಕೇಳಿ ಬರ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ಹಿಂದೂ ಸಮಾಜ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು 100-150 ಜನರಷ್ಟು ಅಲ್ಲಿ ಜಮಾಯಿಸಿದ್ರು. ಇನ್ನೊಂದು ಕಡೆ ಮುಸ್ಲಿಂ ಯುವಕನ ಆ ಒಂದು ಕಡೆಯವರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ವಿಚಾರಗಳು ವಿಕೋಪಕ್ಕೆ ತಿರುಗ್ತಾ ಇದೆ ಎನ್ನುವುದನ್ನು ಗಮನಿಸಿದಂತಹ ಪೊಲೀಸರು ಅಲ್ಲಿ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ವಿವಾದಗಳು ಬೆಳೀತಾ ಹೋಗುತ್ತೆ, ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುತ್ತೆ. ಹುಡುಗನನ್ನ ಕರ್ಕೊಂಡು ಹೋಗಿ ಹಲ್ಲೆ ಮಾಡಲಾಗುತ್ತೆ. ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾನೆ. ಇದರ ಬೆನ್ನಲ್ಲೇ ಯುವಕ ಸಮೀರನ ಸಹೋದರಿ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾಳೆ. ಅದನ್ನ ಗಮನಿಸಿ. ನನ್ನ ಹೆಸರು ತಹಸೀನ್ ಮುಲ್ಲಾ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ. ನಾವು ಹಿಂದೂಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲಾ ಕಾಸ್ಟಿಗೂ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಇವರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನೀವೆಲ್ಲರೂ ಭಾಳ ಸ್ಟ್ರಾಂಗ್ ಅದೀರಿ ನೀವು. ಓಕೆ, ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಖುಷಿ ಕಲಬುರ್ಗಿ ಅಂತ ಹುಡುಗಿ ದಾಡ್ರ ಬಗ್ಗೆ. ಆಮೇಲೆ ಸಮೀರ್ ಅಂತ ನಮ್ಮ ತಮ್ಮ, ಸಮೀರ್ ಮುಲ್ಲಾ ನಮ್ಮ ತಮ್ಮ ರೀ. ಸೊ ಸಮೀರ್ ಮತ್ತು ಖುಷಿ ಒಂದು ಐ ಥಿಂಕ್ 3 years ಆಯ್ತು ಇವಾಗ ರಿಲೇಶನ್ಶಿಪ್ ನಲ್ಲಿ ಇದ್ರು. ಅವರು SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ. ಅವ್ರು ಏನ್ ಮಾಡಿದ್ರಿ, ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ. ಅವರು 150 ಜನ ಇದ್ರಿ. ಅವರು ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕದಾರಿ ಕೆಳಗಡೆ. ಅವರು ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರು ಹಿಂಗ್ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ರು ಆಟೋದಲ್ಲಿ ಹಾಕಿ. ಓಕೆ, ಸೊ ಇವ್ರ ಸಮಾಜದವ್ರೀಗ ಅವ್ರ ನಮ್ ಜೊತೆ ಹಂಗಿದೆ ಅಂತ ಏನು ಗೊತ್ತಿಲ್ಲ. ಸೊ ಇದ್ ನೋಡ್ರಿ, ಇದು ಝೂಮ್ ಆಗಿ ಚೆಕ್ ಮಾಡ್ಕೋರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತ ಹುಡುಗಿ. ಸೊ ಇದು ನಮ್ ಜೊತೆ ಎಲ್ಲಾ ಫಂಕ್ಷನಿಗೆ ಬಂದಿದ್ದ, ಇದು ನಮ್ ಬರ್ಡೇ ಪಾರ್ಟೀಸಿಗೆ ಬಂದಿದ್ದ, ಎಲ್ಲ ಇದು ನಮ್ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದ. ಇಲ್ಲಿ ಅದಾಳ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅದಾದ್ಮೇಲೆ ಹೊಡ್ದಾರ್ರಿ ಅವನಿಗ. ನಾವು ಕಂಪ್ಲೇಂಟ್ ಆದ್ಮೇಲೆ ಅವನಿಗ ಕೌಶ್ ಶೆಡ್, ಸಿದ್ದಾರೂರ್ ಮಟ್ಟ ಕೌಶ್ ಶೆಡ್ ಇದೆಲ್ಲ, ಅಲ್ಲಿ ತಗೊಂಡ್ ಹೋಗಿ ಹೊಡ್ದಾರ್ರಿ. ಈ ಮನಿಗೆ ಹೋಗಿದ್ವಿ ನಾವು. ಅಲ್ಲಿ ಇನ್ ಮನಿಗೆ ಹೋಗಿದ್ಮೇಲೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಯಾರ್ರಿ, ಸಮಾಜದವ್ರಿಗೆ ಕಾಲ್ ಮಾಡ್ಯಾರ್ರಿ ಅಲ್ಲಿ. ಓಕೆ, ನಮ್ಮ ಹಸ್ಬೆಂಡ್ ಏನದಾರಲ್ಲ, ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊರಗೆ ಹೋಗ್ಯಾರಿ. ಯಾಕಂದ್ರೆ ಅವ್ರು ತಪ್ಪು ಮಾತಾಡ್ರಂತ. ನಮ್ಮ ತಮ್ಮನ ಬಗ್ಗೆ ತಪ್ಪು ಮಾತಾಡ್ಮೇಲೆ ಇವ್ರೇನ್ ಹೇಳಿದ್ರು, ನೀವ್ ಏನ್ ಹೇಳತ್ತಿರಲ್ಲ, ನಿಮ್ ಹುಡುಗಿನೂ ಅಷ್ಟ ಹಿಂದ್ ಇರ್ತಿದ್ಲ ನಮ್ ಹುಡುಗನ್ ಹಿಂದ. ಯಾಕಂದ್ರೆ ಆಕಿ ಬಾಳ್ ಪಾಸಿಟಿವ್ ಇದ್ಲ ರೀ ಆಕಿ. ನಾವ್ ಎಲ್ಲಿ ಹೋಗ್ತಿದ್ವಿ ಅಲ್ಲ, ನಮ್ ತಮ್ಮ ಕಾಲ್ ಮಾಡಿದ್ರೆ ಹಗ್ಲೆ ಮುಗ್ಲೆ ಎಲ್ಲದಿ ಏನ್ ಮಾಡತ್ತಿ ಅಂತ 10 ಸತಿ ಕಾಲ್ ಮಾಡಕ್ಕಿ ಆಕಿ. ಸೊ ಇದ್ ಹೇಳಿದ್ಮೇಲೆ ಇವ್ರ ಸಮಾಜದವ್ರು ಮತ್ ಗ್ರೂಪ್ ನಲ್ಲಿ ಹಾಕಿದಾರೆ ಇವ್ರು ಹಿಂಗ್ ಮಾತಾಡೋದಂತ. ಸೊ ಹುಡುಗಿಯರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬಂದ್ ಮಾಡ್ಬೇಕು. ಎಲ್ಲಾ ಹುಡುಗರಿಗೆ ಬರೀ ನೀವು ಏನ್ ಟಾರ್ಗೆಟ್ ಮಾಡ್ತಿರಲ್ಲ, ಇದೊಂದ್ಸ ಎಲ್ರಿಗೂ ಒಂದ್ ಮಾತು ಕೇಳ್ಕೊತೀನಿ ನಾನು, ವಿಕ್ಟಿಮ್ ಕಾರ್ಡ್ ಆಟಾಡೋದು ಬಂದ್ ಮಾಡ್ರಿ. ನಮ್ ಹುಡುಗಿಯರು ಬಾಳ ಸ್ಟ್ರಾಂಗ್ ಅದ. ಬೇರೆನ ಮಾತು. ಓಕೆ, ಇದೇನ್ ಖುಷಿ ಕಲಬುರ್ಗಿ ಮತ್ತು ಸಮೀರಿಂದ ಐತಲ್ರಿ, ಇದು ನಮ್ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ. ಅಷ್ಟ ಅದ್ SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನ್ ಮಾತಾಡ್ಬೇಕಂತ. ಏನ್ ಅವ್ರಿಗೆ ಈಗೆಲ್ಲ ಫೋಟೋಸ್ ವಿಡಿಯೋಸ್ ತೋರಿಸಿದ್ರೆ ನಾನು ಇನ್ನೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅಂತ. ನಾನು ನಮ್ಮ ತಮ್ಮನ ಜೊತೆ ಅವ್ರ ಮಮ್ಮಿ ಪಾಪ ನಮ್ಮ ಮನೆಗೆ ಬಂದಿದ್ದ ಎಲ್ಲ ಅವ್ರ ಏನೇನ್ ಮಾಡಾರಲ್ಲ, ನಾವೆಲ್ಲ ಪಾರ್ಟಿನೂ ಮಾಡಿವ್ರಿ ಕೂಡಿ. ಹುಡುಗಿ ಮನೆಗೆ ಹೋಗಿ ನೀವೇನೋ ದಾಂಗ್ಲೆ ಹಾಕಿದ್ರಂತ. ಹುಡುಗಿ ಮನೆ ಕೇಳ್ರಿ, ಈಗ 100 ಜನ ಸೇರಿ ನಮ್ ತಮ್ಮಾಗ ಕಿಡ್ನಾಪ್ ಮಾಡ್ಯಾರ. ಈಗ ನಿಮ್ ಮನ್ಯಾಗ ನಿಮ್ ಸಣ್ಣ ಮಗು ಯಾರಾದ್ರೂ ನಿಮ್ ತಮ್ಮ ಗಿಮ್ಮ ಇರ್ತಾರಲ್ಲ, ಅವ್ರಿಗೆ ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡ್ತಿದ್ರಿ? ನಮ್ಮ ಮಮ್ಮಿ ಇನ್ನೂ ಅಡ್ಮಿಟ್ ಅದಾರ್ರಿ. ಓಕೆ, ಯಾಕಂದ್ರೆ ಇನ್ನೂ ಮಟ ಅವ್ರು ಹಗ್ಲೆ ಮುಗ್ಲಿ ಕಾಲ್ ಮಾಡತ್ತಾರ್ರಿ ನಂಗೆ. ನಮ್ಮ ಮಮ್ಮಿ ಫುಲ್ ಟೆನ್ಷನ್ ನಾಗ ಅದಾರ, ನಮ್ಮ ಪಪ್ಪ ಪೂರ ಟೆನ್ಷನ್ ಆಗ ಅದಾರ. ಸೊ ನಾವ್ ಎಲ್ರು ಅವ್ರ ಮನೆಗೆ ಹೋಗಿದ್ವಿ ಕೇಳ್ಕೊಂಡ್. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ, ಅವರೇ ಕಂಪ್ಲೇಂಟ್ ಮಾಡ್ರಿ ಅದು ಸಮಾಜ. ನಾವೆಲ್ಲ ಪಾರ್ಟಿನೂ ಮಾಡಿದೈತಿ, ಹೊರಗೆ ತಿರುಗಾಡೋದು ಐತಿ. ನೋಡ್ರಿ, ಫಸ್ಟ್ ಕಂಪ್ಲೇಂಟ್ ಇವ್ರು ನಮ್ಮ ತಮ್ಮ ಕಿಡ್ನಾಪ್ ಮಾಡ್ಯಾರ. ಅವ್ರ ಕಿಡ್ನಾಪ್ ಆದ ತಕ್ಷಣ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೋಡಿ, ಇದು ಆರಂಭದಲ್ಲಿ ಆಗಿರುವಂತಹ ಬೆಳವಣಿಗೆ. ಅಂದರೆ
ನನ್ನ ತಮ್ಮನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಕೇಳಿಕೊಂಡು ಈ ಒಂದು ಹುಡುಗನ ಕಡೆಯವರು ಹುಡುಗಿ ಕಡೆಯ ಮನೆಯ ಮುಂದೆ ಹೋಗಿ ದಾಂಧಲೆ ಮಾಡುವಂಥದ್ದು, ಅಲ್ಲಿ ಹೊಡೆ ಬಡಿ ಹೊಯ್ಕೈ ಆಗಿದೆ, ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಹುಡುಗಿಯ ಫೋಟೋವನ್ನು ತೋರಿಸ್ಕೊಂಡು ವಿಕ್ಟಿಮ್ ಕಾರ್ಡ್ ಮಾಡೋದನ್ನು ನಿಲ್ಲಿಸಿ ಅಂತ ಆ ಒಂದು ಯುವಕ ಸಮೀರನ ಸಹೋದರಿ ಹೇಳುವಂಥದ್ದು. ಅಂದರೆ ಬರೀ ಹುಡುಗಿರನ್ನೇ ವಿಕ್ಟಿಮ್ ಕಾರ್ಡ್ ಆಗಿ ಇಲ್ಲಿ ಪ್ರದರ್ಶನ ಮಾಡಬೇಡಿ, ಹುಡುಗಿರು ಸ್ಟ್ರಾಂಗ್ ಇದ್ದಾರೆ, ಹುಡುಗರ ಜೊತೆಗೆ ಅವರು ಕೂಡ ಒಳ್ಳೆಯ ಒಡನಾಟದಲ್ಲಿದ್ದರು, ಕೊನೆಗೆ ಏನಾದರೂ ವಿವಾದವನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಹುಡುಗಿಯ ಕಡೆ ವಿಕ್ಟಿಮ್ ಕಾರ್ಡನ್ನು ತೋರಿಸಬೇಡಿ. ಇಲ್ಲಿ ಹುಡುಗಿಯ ಮನೆಯವರೇ ಹಿಂದೂ ಸಮಾಜವನ್ನು, ಹಿಂದೂ ಬಾಂಧವರನ್ನು ಜೊತೆಗೂಡಿಸಿ ಈ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಸಮೀರನ ಸಹೋದರಿ ಆರೋಪ ಮಾಡ್ತಾ ಇರುವಂಥದ್ದು. ಇನ್ನು ಆ ಹುಡುಗಿ ಕಡೆಯ ರಿಯಾಕ್ಷನನ್ನು ನಾವು ನೋಡೋಣ. ಹುಡುಗಿಯ ತಾಯಿ ಈ ಒಂದು ವಿಚಾರದಲ್ಲಿ ಒಂದು ವಿಡಿಯೋವನ್ನು ಹೊರಹಾಕಿದ್ರು, ಅದನ್ನು ಮೊದಲು ಗಮನಿಸೋಣ. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ್ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಬಹಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ್ಮೇಲೆ ನಾನ್ ನನ್ನ ಮಗಳಿಗೆ ಬಡ್ದು ಗಿಡ್ದು ಮನಿಗ್ ಕಳ್ಸಿದ್ಮೇಲೆ ಅವ್ರು ರಿಟರ್ನ್ ಮತ್ತೆ ನನ್ನ ಮನಿ ಕಡೆ ಬಂದ್ 10 ಜನ ಬಂದ್ ನಿನಗ ರಾತ್ರಿ ಪೆಟ್ರೋಲ್ ಹಾಕಿ ನಿನ್ ಮಗಳಿಗ ಕಟ್ತೀವಿ, ಸುಟ್ಟು ಹಾಕ್ತಿವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ ಸಮಾಜರಿಗೆ ಹೇಳಿದ್ವಿ. ನಾವು ಸಮಾಜರಿಗೆ ಹೇಳಿದ ತಕ್ಷಣ ಅವ್ರೇನ್ ಹೇಳಿದ್ರ, ಇಲ್ಲ ನಿಮ್ ಮಗಳು ಇದ್ರೊಳಗೆ ಇನ್ವಾಲ್ವ್ ಅದ್ರೊಳ ಅಂತ ನನ್ನ ಮಗಳಿಗೆ ಹಿಮೋಟೈಸ್ ಮಾಡ್ಯಾರ್ರಿ. ನನ್ನ ಮಗಳಿಗೆ ಬಹಳ ಬ್ಲಾಕ್ ಮೇಲ್ ಮಾಡಿದ್ದಕ್ಕ ನಾನು ನಿಂತಿದ್ದಕ್ಕ ನನಗ ಇವತ್ತು ಬೆಳಗ್ಗೆ 7 ಗಂಟೆ ಬಂದ ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದ ನಿನಗ ಹೊಡಿತೀನಿ, ನಿನ್ ಮಗಳಿಗ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತ ನಮ್ಮ 100 ಮಂದಿ ಹುಡುಗರ ಜೊತೆಗ ನಿನ್ ಮಗಳಿಗ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರಿ. ಅವ್ರು 3 ವರ್ಷದಿಂದ ರಿಲೇಶನ್ಶಿಪ್ ನಾಗಿದ್ರು. ಇಲ್ಲ ಗೊತ್ತಿತ್ತು ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ. ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಗೋವಾಕ್ ಹೋಗಿದ್ರಂತೆ. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲಾಕ್ ಮೇಲ್. ಲವ್ ಜಿಹಾದ್ ಒಳಗ ನನ್ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗ್ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕ ನಾನೀಗ ನಿಂತೀನಿ, ನನಗ ನ್ಯಾಯ ಬೇಕು. ಅವ್ನ್ ನನ್ನ ಮಗಳಿಗೆ ಏನ್ ಮಾಡ್ಯಾನ ನೋಡ್ರಿ, ಅವ್ನ್ ನನ್ಗೆ ಎದುರುಗಡೆಯಲ್ಲಿ ತರಿಸ್ಬೇಕ, ನಾನ್ ಅವ್ನಿಗೆ ಮಾತಾಡ್ಬೇಕು. ಬಹಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದ್ ಬಹಳ ಅದಾವ್ ನಮ್ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ನಮಗ್ ಡಿಲೀಟ್ ಮಾಡಂತ ಹೇಳಿದ್ರ ನನ್ ಗಂಡ ಒಬ್ನ ಅದಾನ ಸರ್. ನಿನ್ ಗಂಡ ಸಾಯಿಸ್ತೀನಿ, ನಿನ್ ಮಗ ಅದಾನಲ್ಲ, ನಿನ್ ಸಣ್ಣ ಮಗನ್ ಸಾಯಿಸ್ತೀನಿ. ನನಗೆ ಬೆಳಗ್ಗೆ ಕುತ್ತಿಗೆ ಚಿಕ್ಕಾಗ್ ಬಂದಾಳ್ರಿ ಆಕಿ. ಹೆಣ್ಮಕ್ಳಿಗೆ ಮುಂದ್ ಹಿಡ್ಕೊಂಡ ಇವ್ರ ಮಾದರ್ ಚೋದ್ರ ಹಿಂದಿಂದ ನಮಗ್ ವಾರ ಮಾಡಾಕತ್ತಾರ. ಹೆಣ್ಮಕ್ಳಿಗೆ ಹಿಡ್ಕೊಂಡಾರ ಅವ್ರು. ಹೆಣ್ಮಕ್ಳಿಗೆ ಅಕ್ಕ ಅಣ್ಣ ಅಕ್ಕ 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 ಅಂದ ನನ್ ಮಗಳಿಗೆ ನಿಮ್ ಮಗಳ ನನ್ ಮಗಳ ಇದ್ದಂಗ ಅಂತ ಹೇಳಿ ನಾವ್ ಹೆದರ್ಸಿ ಈ ಟೈಪ್ ಮಾಡ್ಯಾರ. ನನಗ್ ನ್ಯಾಯ ಆಗ್ಬೇಕು. ನನ್ ಸಮಾಜ ನನ್ನ ಎಲ್ಲಾ ಅಣ್ಣ ತಮ್ಮ ನಿಂತಾರ, ನನಗ್ ನ್ಯಾಯ ಆಗ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗ್ ನ್ಯಾಯ ಬೇಕು. ಮೊದ್ಲಿನ ತರ ಮಾಡಾಕತ್ತಾರ್ರಿ. ನನ್ ಮಗಳ ಹೆದರುದು, ಮಮ್ಮಿ ನೀ ಸುಮ್ನಿರು, ನಾನು ಈಗ ಬರ್ತೀನಿ ತಡಿ, ನನ್ ಮಗಳ ಸುಮ್ನಿರು. ಮೊದ್ಲಿನ ತರ ಮಾಡ್ಯಾರ್ರಿ. ನನಗ್ ಮೊನ್ನೆ ಎಲ್ಲಾ ಗೊತ್ತಾಗೈತ್ರಿ ಅವ್ನ್ ಬ್ಲಾಕ್ ಮೇಲ್ ಮಾಡಾಕತ್ತ ಅಂತ. ಬರೀ ಹೆದರ್ತಿದ್ವಿ. ಮಮ್ಮಿ ನಮ್ ಮನಿಗ್ ಯಾರೋ ಬರ್ತಾರ ಮಮ್ಮಿ, ನನಗ ಪೆಟ್ರೋಲ್ ಹಾಕಿ ನಮ್ಗೆಲ್ಲಾರು ಸುಡ್ತಾರ ಮಮ್ಮಿ, ನಮ್ ಎಲ್ಲಾ ತಮ್ಮಂದಿರಿಗೂ ಸುಡ್ತಾರ. ಬಹಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ ಮಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಅಲ್ಲಮ್ಮ, ಈಗ ಎಷ್ಟು ವರ್ಷ ಆತಮ್ಮ ನಿಮ್ ಮಗಳು ಜಿಮ್ ಗೊಂಡ್ರು? 3-4 ವರ್ಷ ಆತ್ರಿ. ಏನ್ ಮಾಡ್ತಾಳೆ ನಿಮ್ ಮಗಳು? ಓದಿದ ಏನು? BBA ಓದ್ತಾಳ್ರಿ. ಓದ್ತಾಳ್ರಿ. ರ್ಯಾಂಕ್ ಸ್ಟೂಡೆಂಟ್ ಅದಲ್ರಿ. ಅವನ ಅಡ್ವರ್ಟೈಸ್ ಮಾಡ್ಯಾನ್ರಿ. ನಾವು ಪರಿಚಯ ಜಿಮ್ ನಾಗನ ಅಥವಾ ಮೊದಲೇ? ಇಲ್ರಿ, ಜಿಮ್ದಾಗಿಂದನ. ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ಗೆ ಅವ್ರಲ್ಲ ನಾವು. ಇಲ್ಲ ಸರ್. ಅವ್ನು ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಜಿಮ್ ಇಂದಾನು ಪರಿಚಯ ಆಗಿದ್ದು. ನಾನು ಅವ್ನ ಮುಸುಡಿ ನೋಡಿಲ್ಲ. ಒಂದೇ ಕಾಲೇಜ್? ಇಲ್ಲ ಸರ್, ಕಾಲೇಜ್ ಒಂದೇ ಅಲ್ಲ. ಬಹಳ ಒಳ್ಳೇದು. ಅಯ್ಯೋ ನಿಮ್ ಸಮಾಜ ಬಹಳ ಒಳ್ಳೇದು. ನಿಮ್ ಸಮಾಜ ಹಿಂಗ ನಿಮ್ಮ ತಂಗಿ ನಿಮ್ ಮಕ್ಳಿಗೆಲ್ಲ ಹಿಂಗಿಡ್ಬೇಕ್ರಿ ಹಂಗಿರ್ಬೇಕ್ರಿ ಅಂತ ಹೇಳಿ ನನ್ನ ಮಗಳಿಗೆ ನೋಡಿ. ಇಲ್ಲಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ಪ್ಲೇ ಮಾಡಿದ್ದಾನೆ. ಸೊ ಇದರಲ್ಲಿ ಮೊದಲೇ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ಏನು ಅನಿಸ್ತಾ ಇದೆ ಈ ಒಂದು ತಾಯಿಯ ಮಾತನ್ನು ಕೇಳಿ ಒಂದು ಕಮೆಂಟ್ ಮಾಡಿಬಿಡಿ. ನಾನು ಹೇಳಿಬಿಡ್ತೀನಿ ನನಗೇನು ಅನ್ನಿಸ್ತು ಅನ್ನೋದನ್ನು. ಆತ್ಮರಕ್ಷಣೆಗೋಸ್ಕರ ಇಲ್ಲಿ ಜೈ ಶ್ರೀರಾಮ್ ಎನ್ನುವಂತಹ ಪದವನ್ನು ಬಳಕೆ ಮಾಡಲಾಗ್ತಾ ಇದೆ. ಅಂದರೆ ಹಿಂದೂ ಸಮಾಜದ ಯುವಕರನ್ನು ಪ್ರಚೋದನೆ ಮಾಡಬೇಕು, ಈ ಒಂದು ಪ್ರಕರಣದಲ್ಲಿ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂದರೆ ಜೈ ಶ್ರೀರಾಮ್ ಎನ್ನುವಂತಹ ಆ ಒಂದು ಪದವನ್ನು ಯೂಸ್ ಮಾಡಬೇಕು ಅಂತ ಆ ತಾಯಿಗೆ ಚೆನ್ನಾಗಿ ಗೊತ್ತಿದೆ.
ಸೊ ಇಲ್ಲಿ ಏನು ಲವ್ ಜಿಹಾದೋ ಅಥವಾ ಅವರ ಪ್ರೀತಿಯೋ ಪ್ರೇಮವೋ ಏನೋ ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಆದರೆ ತಾಯಿ ತನ್ನ ಸಂಕಟವನ್ನು ಹೇಳ್ಕೊಳ್ಳೋದು ಈ ರೀತಿಯಲ್ಲ. ನಾವು ಹಲವು ಪ್ರಕರಣವನ್ನು ಗಮನಿಸಿದವರು. ಓಕೆ, ಇಲ್ಲಿ ನಮ್ಮ ಸಮಾಜ ನಮ್ಮ ಜೊತೆಗಿದೆ, ನಾವು ನ್ಯಾಯ ತಗೋತೇವೆ, ಜೈ ಶ್ರೀರಾಮ್ ಅಂದರೆ ಅದರ ಒಳಾರ್ಥವನ್ನು ತಿಳಿಯದಷ್ಟು ಮೂರ್ಖರು ಕನ್ನಡಿಗರಲ್ಲ ಅಂತ ಆ ತಾಯಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಸೊ ಏನೇ ಇರಲಿ, ಈ ಒಂದು ವಿಚಾರದಲ್ಲಿ ನಂತರ ಇಷ್ಟೆಲ್ಲ ಆರೋಪ ಮಾಡಿದರು. ಈ ಮಗಳೇ ಅಂದರೆ ಸಂತ್ರಸ್ತೆ ಅಂತ ಇವಾಗ ನಾವು ವಿಕ್ಟಿಮ್ ಕಾರ್ಡ್ ಏನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಕ್ಟಿಮ್ ಮಾತಾಡೋದನ್ನು ಕೇಳಿಸ್ಕೊಂಬರೋಣ. ನಾನು ಖುಷಿ ಕಲಬುರ್ಗಿ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆಯ್ತು. ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನನ್ನ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವೀಡಿಯೋ ತೋರಿಸಿದ, ನಿನ್ನ ವೀಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಎತ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನಂಗೆ ಹೇಳಿರೋ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ್ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಎಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ನೋಡಿ, ವಿಕ್ಟಿಮ್ ಗರ್ಲ್ ಮಾತನಾಡುತ್ತಾ ಇರುವಂತಹ ಒಂದು ವಿಚಾರ. ಇಲ್ಲೂ ಕೂಡ ಆಕೆ ಬಳಸ್ತಾ ಇರುವಂತಹ ಕೆಲವೊಂದು ಶಬ್ದಗಳು ನಿಮ್ಮ ಬೆಂಬಲ ಬೇಕು ಅಂದರೆ ಅವರು ಉತ್ತರ ಕನ್ನಡದಲ್ಲಿ ಹೇಳ್ತಾ ಇರುವಂಥದ್ದು ನಿಮಗೆ ವೀಕ್ಷಕರು ಯಾರೆಲ್ಲ ಗಮನಿಸ್ತಾ ಇದ್ದಾರೆ ನಿಮಗೆ ಅರ್ಥ ಆಗ್ಬೋದು. ಮೇ ಬಿ ಈ ಒಂದು ವಿಡಿಯೋವನ್ನು ನೀವು ಮೊದಲೇ ನೋಡಿದವರು ಕೂಡ ಆಗಿರ್ಬೋದು. ಸೊ ಯುವಕ ಮನೆಗೆ ಕರೀತಾನೆ, ಮನೆಗೆ ಕರೆದು ಏನೋ ಕುಡಿಯೋದಕ್ಕೆ ಕೊಡ್ತಾನೆ, ನಂತರ ಆಕೆಯನ್ನು ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾನೆ, ನಂತರ ಏನೋ ಮಾಡ್ತಾನೆ. ನಂತರದ ದಿವಸ ಆಕೆಗೆ ಇದೆಲ್ಲ ಮಾಡಿದ್ದೀನಿ ಅಂತ ಹೇಳ್ಕೊಂಡು ವಿಡಿಯೋ ತೋರಿಸ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಈ ರೀತಿಯಾಗಿ ನನಗೆ ನಿರಂತರವಾಗಿ ನೀನು ನನ್ನವಳೇ ಆಗಿರಬೇಕು, ಅದಕ್ಕೋಸ್ಕರ ನಾನು ಇದನ್ನು ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದೀನಿ, ಇನ್ನು ನಾನೇನು ಹೇಳ್ತೀನಿ ಅದನ್ನೆಲ್ಲ ನೀನು ಮಾಡಬೇಕು, ನೀನು ನನ್ನವಳೇ ಆಗಬೇಕು ಅಂತ ಅವನು ಹೇಳಿದಾನೆ ಅಂತ ಅವಳು ಇವಾಗ ಹೇಳ್ತಾ ಇರುವಂಥದ್ದು. ಸೊ ಆ್ಯಕ್ಚುಲಿ ಏನು ನಡೀತು ಅನ್ನೋದನ್ನು, ಅವರಿಬ್ಬರ ನಡುವೆ ಏನಿದೆ ಅನ್ನೋದನ್ನು ಅವರು ಮತ್ತು ದೇವರೇ ಬಲ್ಲ. ನಾವು ಯಾವುದನ್ನು ಇಲ್ಲಿ ಈ ರೀತಿ ಆಗಿರ್ಬೋದು, ಅವನು ಆ ಥರನೇ ಮಾಡಿದ್ದಾನೆ, ಇವಳು ಅದೇ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹಲವು ಪ್ರಕರಣಗಳಲ್ಲಿ ನಾವು ಇದೇ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಮೇಲೆ ದೋಖ ಆದಂಥದ್ದನ್ನು ನಾವು ಗಮನಿಸಿದ್ದೇವೆ. ಅಲ್ಲೆಲ್ಲೂ ಕೂಡ ಯಾವುದೇ ಸಮಾಜ ಹೋಗಿ ಇದೇ ರೀತಿ ಮಾತಾಡಿದಂಥದ್ದಿಲ್ಲ. ಇದು ಲವ್ ಜಿಹಾದು ಅಥವಾ ಆತನೇ ತಪ್ಪು ಮಾಡಿದಂಥದ್ದು ನಾವು ಯಾಕೆ ಹೇಳಬೇಕು? ನಮ್ಮ ಪುತ್ತೂರಿನ ಲವ್ ಸೆಕ್ಸ್ ದೋಖ ಪ್ರಕರಣಕ್ಕೆ ಕಂಪೇರ್ ಮಾಡುವುದಲ್ಲ, ಆದರೆ ಈ ಸನ್ನಿವೇಶಗಳು ಒಡನಾಟದಿಂದ ಆಗಿರುವಂಥದ್ದು, ಇಬ್ಬರ ಒಂದು ಏನು ಒಪ್ಪಿಗೆಯಿಂದ ಆಗಿರುವಂತಹ ವಿಚಾರ. ಸೊ ಅವರು ಕೂಡ, ಹಿಂದೂ ಸಮಾಜ ಕೂಡ ಅದೇ ರೀತಿ ಮಾತಾಡುವಂಥದ್ದು, ಇಬ್ಬರು ಒಪ್ಪಿ ಮಾಡಿರುವಂಥದ್ದು, ನ್ಯಾವ್ಯಾಕೆ ಇನ್ವಾಲ್ವ್ ಆಗಬೇಕು ಅಂತ. ಆದರೆ ಧರ್ಮ ಬದಲಾದರೆ, ಅಲ್ಲಿ ಅನ್ಯ ಕೋಮಿನ ಯುವಕ ಅಂತ ಆದರೆ ಸಮಾಜದ ನಿಲುವುಗಳು ಕೂಡ ಇಲ್ಲಿ ಬದಲಾಗುತ್ತವೆ. ನೋಡಿ, ಈ ಒಂದು ಕುಟುಂಬ ಇವಾಗ ಏನು ಮಾತಾಡ್ತಾ ಇದೆ, ಅದು ಒತ್ತಡಗಳ ಮುಖಾಂತರ ಈ ಒಂದು ಹಿಂದೂ ಸಮಾಜ ಅವರನ್ನು ಒತ್ತಡ ಹಾಕಿದೆ, ಅವರ ಮೇಲೆ ಪ್ರೆಷರ್ ಹಾಕಿದೆ. ಆ ಒಂದು ಕಾರಣಕ್ಕೆ ಆ ಹುಡುಗಿ ಮತ್ತು ಹುಡುಗಿಯ ತಾಯಿ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಏನು ಇಲ್ಲಿ ಆರೋಪವನ್ನು ಎದುರಿಸ್ತಾ ಇರುವಂತಹ ಸಮೀರ್ ಮುಲ್ಲಾ ಹೇಳುವಂಥದ್ದು. ಸೊ ಆ ಒಂದು ವಿಡಿಯೋವನ್ನು ಗಮನಿಸಿ. ಹಲೋ, ನಮಸ್ತೆ ರೀ. ನಾ ಆಗಳಿಂದ ಕನ್ಕಷನ್ನಾಗಿದ್ದೆ ರೀ, ನಾ ಪೂರಾ ಡಿಸಿನೆಸ್ನಾಗಿದ್ದೆ ರೀ. ನಾ ಈಗ ಎದ್ದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ, ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಆದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ.
ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಾಕಿಗೆ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶಾಗಿ? ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡಿರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು. ನೋಡಿ, ಆರೋಪವನ್ನು ಎದುರಿಸ್ತಾ ಇರುವಂತಹ ಸಮೀರ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ, ನನ್ನನ್ನು ಹೊಡೆದು ಕಂಗಾಲು ಮಾಡಿದರು, ನಾನು ಆಸ್ಪತ್ರೆಯಲ್ಲಿದ್ದೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ. ಇವಾಗ ಪ್ರಜ್ಞೆ ಬಂದು ನೋಡುವಾಗ ಹಲವು ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಖುಷಿ ಅವರ ವಿಡಿಯೋವನ್ನು ನೋಡಿದೆ, ಅವರ ತಾಯಿಯ ವಿಡಿಯೋವನ್ನು ನೋಡಿದೆ, ಎಲ್ಲವೂ ಸುಳ್ಳು. ವಿಡಿಯೋ ಮಾಡಿದ್ದು ನಿಜ, ಆದರೆ ಯಾರ ಮೊಬೈಲಲ್ಲಿ ಮಾಡಿದೆ, ಯಾರ ಫೋನಲ್ಲಿ ಆ ವಿಡಿಯೋಸ್ ಇದೆ ಅನ್ನೋದನ್ನು ಗಮನಿಸಿ. ಯಾರಲ್ಲಿ ಮಲ್ಕೊಂಡಿದ್ರು ಆ ಒಂದು ವಿಡಿಯೋವನ್ನು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ಸೊ ಆ ಒಂದು ವಿಡಿಯೋವನ್ನು ಗಮನಿಸಿ. ನನ್ನ ಮೊಬೈಲು SSK ಸಮಾಜ ಅಂದರೆ ಹಿಂದೂ ಸಮಾಜದ ಕೈಯಲ್ಲಿದೆ. ಅವರೇ ಈತನನ್ನು ಎತ್ತಾಕೊಂಡು ಹೋದಂಥ ಸಂದರ್ಭದಲ್ಲಿ ಮೊಬೈಲನ್ನು ಹಿಡ್ಕೊಂಡಿಟ್ಟಿದ್ದಾರೆ. ಸೊ ಆ ಒಂದು ಮೊಬೈಲನ್ನು ನೋಡಿ ಅಲ್ಲಿ ವಿಚಾರಗಳನ್ನು ಗಮನಿಸಿ. ವಿಡಿಯೋಗಳು ಯಾರ ಮೊಬೈಲಲ್ಲಿದೆ, ಖುಷಿಗೆ ಮೊಬೈಲಲ್ಲೋ ಅಥವಾ ಈತನ ಮೊಬೈಲಲ್ಲೋ. ಸೊ ನಂತರ ನೀವು ತೀರ್ಮಾನಿಸಿ ಅಂತ ಆರೋಪವನ್ನು ಎದುರಿಸ್ತಾ ಇರುವಂತಹ ಸಮೀರ್ ಮುಲ್ಲಾ ಹೇಳುವಂಥದ್ದು. ಸೊ ಇನ್ನು ಈ ಒಂದು ವಿಚಾರದಲ್ಲಿ ಕಮಿಷನರ್ ಶಶಿಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಅಂದರೆ ಯುವತಿ ಮತ್ತು ಯುವಕ ಒಳ್ಳೆಯ ಒಡನಾಟದಲ್ಲಿದ್ದರು. ಏನು ಈ ಆರೋಪವನ್ನು ಎದುರಿಸ್ತಾ ಇರುವಂತಹ ಸಮೀರ್ ಮುಲ್ಲಾ ಸಹೋದರಿ ಹೇಳಿದ ಹಾಗೆ ಅವರು ಆತ್ಮೀಯತೆಯಿಂದ ಇದ್ದರು. ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದರು. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅವರು ಒಂದಾಗಿ ಹೋಗ್ತಾ ಬರ್ತಾಯಿದ್ರು. ಸೊ ಕೆಲವೊಂದು ಫಂಕ್ಷನ್ಗಳನ್ನು ಒಂದಾಗಿ ಮೀಟ್ ಮಾಡ್ತಾಯಿದ್ರು. ಸೊ ಈ ರೀತಿಯ ಒಡನಾಟ ಇತ್ತು. ಸೊ ನಂತರ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಅವರು ವಿವರಿಸ್ತಾರೆ. ಸೊ ಕಮಿಷನರ್ ಏನಾದರೂ ಅನ್ನೋದನ್ನು ನಾವು ಒಂದು ಬಾರಿ ಗಮನಿಸಬರೋಣ. ಈ ದಿನ ಬೆಳಗ್ಗೆ ಸುಮಾರು 8ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ, ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಈಗ ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಏನು ರೀಸನ್ ಸರ್ ಇದು? ಯಾವುದು ವೈಯಕ್ತಿಕ ಕಾರಣ ಇದೆ, ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಈ ಒಂದು ಸಂಘರ್ಷ. ಅಲ್ಲ ಸರ್, ಈಗ ಹಿಂದೂಪರ ಸಂಘಟನೆ ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತೇಳಿ ಹುಡುಗನ ಠಾಣೆಗೆ ಒಪ್ಪಿಸಿರುವಂಥದ್ದು, ಇವರು ಹೋಗಿ ವಾಪಸ್ ಗಲಾಟೆ ಮಾಡಿರುವಂಥದ್ದು. ಈಗ ನೋಡಿ, ಅವ್ರವ್ರ ಇಂಟರ್ಪ್ರಿಟೇಷನ್ ಅವ್ರು ಹೇಳ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹುಡುಗಿ ಇಬ್ಬರು ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು. ಹಂಗಾಗಿ ಹುಡುಗಿ ಕಡೆಯವರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ. ಆಮೇಲೆ ಹುಡುಗನ ಕಡೆ ಅಂತ ಅವರು ಹೇಳುವಂಥದ್ದು, ಹುಡುಗಿ ನಮಗೆ ಪರಿಚಯ ಎಲ್ಲ ಇದ್ದು, ಬಟ್ ಯಾಕೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥದ್ದಷ್ಟೇ ಅವರು ಹೇಳ್ತಾರೆ. ಯಾವುದೇ ಇದ್ರೂ ಅದು ಠಾಣೆಗಳಿಗೆ ತೊಗೊಂಬಂದು ವಿಷಯವನ್ನು ಮುಗಿಸ್ಕೋಬೇಕು. ಅದು ಬಿಟ್ಟು ಮನೆಗಳ ಹತ್ರ ಹೋಗಿ ಗುಂಪುಗಳಲ್ಲಿ ಹೋಗಿ ಮಾಡೋಂಥ ತಪ್ಪಾಗುತ್ತೆ. ಅದಕ್ಕೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಇದಕ್ಕೆ ಧರ್ಮಗಳ ಬಣ್ಣ ಬೆಳೆಯಲಾಗ್ತಾ ಇದೆ. ಒಂದು ಕಡೆ ಲವ್ ಜಿಹಾದ್, ಹಿಂದೂ ಮುಸ್ಲಿಂ ಈ ರೀತಿಯಾಗಿ ಹುಬ್ಬಳ್ಳಿ ಸೆನ್ಸಿಟಿವ್ ಏರಿಯಾ ಸರ್, ತಾವೇನು ಇಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಏನೇ ಅಲ್ಲಿ ಘಟನೆ ಆಗಿದೆ ಆ ಘಟನೆಗೆ ಅನುಗುಣವಾಗಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಅದಕ್ಕೆ ಬೇರೆ ಯಾವ್ಯಾವುದೋ ರೂಪರೇಷೆ ಕೊಡುವಂಥದ್ದು, ಬಣ್ಣ ಬೆಳೆಯುತ್ತದೆ, ಅದು ವೈಯಕ್ತಿಕವಾಗಿ ಯಾರು ಬೇಕು ಅವ್ರು ಮಾಡ್ತಾರೆ. ಬಟ್
ಈ ಥರ ಘಟನೆಗಳೇನಾದರೂ ಇದ್ದಾಗ, ಈ ಥರ ಬೆಳವಣಿಗೆಗಳು ಇದ್ದಂಥ ಸಂದರ್ಭದಲ್ಲಿ ನಮಗೆ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜಿಮ್ಗಳ ಮೇಲೆ ಆರೋಪ ಮೊನ್ನೆ ಧಾರವಾಡದಲ್ಲಿ ಕೂಡ ಅದು ಜಿಮ್ ಮಾಲೀಕರನ್ನ ನಾವೀಗಾಗಲೇ ಕರೆಸಿ ಜಿಮ್ಗಳಲ್ಲಿ ಯಾವುದೇ ರೀತಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳಾಗಲಿ ಅಥವಾ ಅಲ್ಲಿ ಅಪರಾಧ ಅನಿಸೋ ರೀತಿಯಲ್ಲಿ ಏನಾದರೂ ಕೃತ್ಯಗಳು ಆಗ್ತಾ ಇದೆ ಅನ್ನೋಂಗಿದ್ರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ನಾನು ನೋಡಿ, ಮಾಧ್ಯಮದವರು ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳನ್ನು ಸಿಕ್ಕಂಥ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಅವರಿಂದ ನಾವು ಅತ್ಯಂತ ಕಡಿಮೆಯಾಗಿ ಕೇಳುವಂಥವರು. ಸೊ ಯಾಕೆ ಇಂತಹ ಸೆನ್ಸಿಟಿವ್ ಪ್ರಕರಣಗಳಲ್ಲಿ ಮಾತ್ರ, ಒಂದು ರೀತಿಯಲ್ಲಿ ವಿವಾದಗಳು ಆಗುವಂತಹ ಪ್ರಕರಣಗಳಲ್ಲಿ ಮಾತ್ರ ಮಾಧ್ಯಮದವರು ತಾವೇನೋ 4ನೇ ಆಧಾರ ಸ್ತಂಭ ಅನ್ನೋದನ್ನು ತೋರಿಸ್ಕೊಳ್ಬಿಡ್ತಾರೆ. ಆದರೆ ಅದು ರಾಜ್ಯ ರಾಜಕಾರಣ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಂತಹ ವಿಚಾರಗಳು ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಏನಿದ್ರು ಶಶಿಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಯಾವುದೇ ಧರ್ಮವನ್ನು ಇಲ್ಲಿ ಎಳೆತರುವಂತಹ ವಿಚಾರ ಇಲ್ಲ. ಹುಡುಗ ಹುಡುಗಿ ಆರಂಭಿಕ ಹಂತದಲ್ಲೇ ಒಡನಾಟದಲ್ಲಿದ್ದರು. ಇದನ್ನು ಹಿಂದೂ ಸಂಘಟನೆಯವರು ಮತ್ತು ಆ ಒಂದು ಹುಡುಗಿಯ ಕುಟುಂಬಸ್ಥರು ಕೇಳೋದಕ್ಕೆ ಹೋಗಿದ್ದಾರೆ. ಹುಡುಗನನ್ನು ಅಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ. ಇಷ್ಟು ನಡೆದಿರುವಂಥ ಸಂಗತಿ. ನಂತರ ಹುಡುಗನ ಕಡೆಯಿಂದ ಯಾಕೆ ನಮ್ಮ ಹುಡುಗನನ್ನು ಎಳ್ಕೊಂಡು ಹೋಗಿದ್ದೀರಾ ಅನ್ನುವಂತಹ ಪ್ರಶ್ನೆ ಕೇಳೋಕ್ಕೆ ಹುಡುಗಿ ಮನೆ ಕಡೆ ಬಂದಿದ್ದಾರೆ. ಸೊ ಅಲ್ಲಿ 2 ವಿಭಾಗಗಳು ಸಂಘರ್ಷಕ್ಕೆ ಇಳಿಯುವಂಥದ್ದು. ಈ ಒಂದು ವಿಚಾರ ಆರಂಭ ಆಗಿದ್ದೇ ಇಲ್ಲಿ. ಸೊ ಎಲ್ಲವೂ ನಡೆದಾಯಿತು. ಇನ್ನು ಕೊನೆಯದಾಗಿ ಯಾರ ಪ್ರತಿಕ್ರಿಯೆ ಕೇಳಬೇಕು ಅಂತ ಹೇಳಿದರೆ ಗೃಹ ಸಚಿವರದ್ದು, ನಮ್ಮ ರಾಜ್ಯದ ಗೃಹ ಸಚಿವರು, ಎಲ್ಲವನ್ನು ನಿಯಂತ್ರಿಸುವಂತಹ ಅವರು ವ್ಯಕ್ತಿ. ಸೊ ಅವರ ಪ್ರತಿಕ್ರಿಯೆ ಕೇಳದೆ ಈ ಒಂದು ವಿಡಿಯೋವನ್ನು ವೈಂಡ್ ಅಪ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅವರ ಪ್ರತಿಕ್ರಿಯೆ ಕೂಡ ಕೇಳೋಣ. ಡ್ರಾಪ್ ಮಾಡಿ ಜಿಮ್ ಟ್ರೈನರ್ ಕ್ರಮ ಅಲ್ಲ, ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ವರದಿ ಕೇಳಿದೆ. ನಾನು ಬರೋ ಅಷ್ಟೊತ್ತಿಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ ನಮ್ಮ ಕಮಿಷನರ್ಗೆ. ಅದನ್ನು ನಾನೇ ಖುದ್ದಾಗಿ ನೋಡ್ತೇನೆ ಏನಾಗಿದೆ ಅಂತ ಹೇಳಿ. ನಾನೇ ನೋಡಿ ಅಲ್ಲಿ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರ ಮೇಲೆ ಕ್ರಮ ತಗೋಬೇಕೋ, ಜಿಮ್ ಟ್ರೈನರ್ ಮೇಲೆ ಕ್ರಮ ತಗೋಬೇಕು. ಈಗಾಗಲೇ ಅವರು ಸೆಕ್ಯೂರ್ ಮಾಡಿದ್ದಾರೆ. ನಾನು ಹೋದ ನಂತರ ಚರ್ಚೆ ಮಾಡಿ ಮಾಡ್ತೀನಿ. ಅಂದರೆ ಒಂದೇ ಕೋಮಿನ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಜಿಮ್ ಟ್ರೈನರ್ ವಿಡಿಯೋ ಮತ್ತು ಅದೆಲ್ಲ ಈಗ ಮಾಹಿತಿಗಳು ಬಂದಿರುವಂಥದ್ದು. ಸತ್ಯಾಂಶ ಏನು ಅಂತೇಳಿ ಕಮಿಷನರ್ ಹೇಳ್ತಾರಲ್ಲ ಸರ್, ಕಠಿಣ ಕಾನೂನು ಆಗಬೇಕಂತ. ಹೌದು, ಕಠಿಣವಾಗಿ ಕಾನೂನು ಕಠಿಣ ಅಂದರೆ ಇನ್ನೇನು ಲೈಟಾಗಿರುತ್ತೆ. ಇಂಥ ಕೇಸಸ್ಸಲ್ಲೆಲ್ಲ ಕಠಿಣವಾದಂಥ ಕ್ರಮವನ್ನೇ ತಗೊಳ್ತೀವಿ. ಸೊ ಹಾಗೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಕೊನೆಯದಾಗಿ ಗೃಹ ಸಚಿವರ ಪ್ರತಿಕ್ರಿಯೆಯನ್ನು ಕೂಡ ನೀವು ಗಮನಿಸಿ ಆಯಿತು. ಅಂದರೆ ಕಮಿಷನರ್ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಏನು ಸತ್ಯಾವಸ್ಥೆ ಅನ್ನೋದನ್ನು ಅಲ್ಲಿ ಪರಿಶೀಲನೆ ಮಾಡ್ತೀವಿ, ಆಮೇಲೆ ಕಠಿಣ ಕಾನೂನು ಬೇಕೋ ಸರಳ ಕಾನೂನು ಬೇಕೋ ಏನೋದನ್ನು ತೀರ್ಮಾನ ಮಾಡ್ತೀವಿ ಅಂತ ಅವರು ಹೇಳಿದರು. ಸೊ ಇಲ್ಲಿ ಟೋಟಲಿ ಎಲ್ಲವನ್ನ ಗಮನಿಸ್ತಾ ಹೋದರೆ, ಸೊ ನನ್ನ ಒಪಿನಿಯನ್ ಹೇಳ್ತೇನೆ. ಸೊ ವೀಕ್ಷಕರಾಗಿ ನಿಮಗೆ ಹಲವು ರೀತಿಯಲ್ಲಿ ಒಪಿನಿಯನ್ ಇರ್ಬೋದು. ಮೇ ಬಿ ನಮ್ಮ ಧರ್ಮದ ಹುಡುಗಿ ಅಥವಾ ನಮ್ಮ ಧರ್ಮದ ಹುಡುಗ ಅನ್ನುವಂತಹ ಬೇರೆ ಬೇರೆ ಅಭಿಪ್ರಾಯಗಳು ನಿಮಗೆ ಇರ್ಬೋದು, ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಸೊ ಈ ಒಂದು ಪ್ರಕರಣದಲ್ಲಿ ಟೋಟಲಿ ಆಗಿ ಗಮನಿಸೋದಾದರೆ ಹಿಂದೂ ಯುವತಿ ಅನ್ನೋದು ಸರಿ, ಮುಸ್ಲಿಂ ಯುವಕ ಅನ್ನೋದು ಸರಿ. ಸೊ ಅವರ ನಡುವೆ ಆತ್ಮೀಯತೆ ಇರುತ್ತೆ. ಸೊ ಈ ಒಂದು ವಿಚಾರಗಳು ಇಂದು ನೆನ್ನೆದಲ್ಲ, 3 ವರ್ಷಗಳು ನಿರಂತರವಾಗಿ ನಡೆದಂತಹ ಒಂದು ಪ್ರಕರಣ. ಸೊ ಅವರ ನಡುವೆ ಒಳ್ಳೆ ಒಡನಾಟ ಇರುತ್ತೆ. ಆಮೇಲೆ ಅವರ ನಡುವೆ ಏನೇನಾಗಿರುತ್ತೆ ನೋಡಿ, ಲಿವ್ ಇನ್ ರಿಲೇಷನ್ಶಿಪ್ ಅಂತ ಹೇಳುವಾಗ ಜೊತೆಯಾಗಿ ಇಬ್ಬರು ಹೊಂದಾಣಿಕೆಯಿಂದ ಇರುವಂಥ ಸಂದರ್ಭದಲ್ಲಿ ಅವರ ಬೇಕು ಬೇಡಗಳನ್ನು ನಾವಿಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಅವರಿಗೆ ಏನು ಆಸಕ್ತಿ ಇದೆ. ಸೊ ಟೋಟಲಿ ನಮ್ಮ ದೇಶ ಲಿವ್ ಇನ್ ರಿಲೇಷನ್ಶಿಪ್ಪನ್ನು ಬ್ಯಾನ್ ಮಾಡಿಲ್ಲ. ಸೊ ಅದರ ಅನುಸಾರವಾಗಿ ಅವರು ಏನಾದರೂ ಮಾಡಿದರೆ ಮೇ ಬಿ, ಸೊ ಅದಕ್ಕೆ ಯಾರೂ ಸಮಾಜ ಅಥವಾ ಆ ಒಂದು ಕುಟುಂಬ ಅಥವಾ ಅವರು ಹೊಣೆಗಾರರಾಗೋದಿಲ್ಲ, ಅವರಿಬ್ಬರೇ ಹೊಣೆಗಾರರಾಗ್ತಾರೆ. ಸೊ ಇಲ್ಲಿ ಅವರ ಒಡನಾಟವನ್ನು ಹಿಂದೂ ಸಮಾಜ ಪ್ರಶ್ನೆ ಮಾಡೋಕ್ಕೆ ಹೋಗುತ್ತೆ. ಅಥವಾ ಆ ಒಂದು ಹುಡುಗಿಯ ಕುಟುಂಬಕ್ಕೆ ಈ ಒಂದು ಮಾಹಿತಿ ದೊರಕಿ ಅವರೇ ಹಿಂದೂ ಸಮಾಜಕ್ಕೆ ಮಾಹಿತಿಯನ್ನು ಕೊಟ್ಟು ಅವರು ಈ ಒಂದು ತಗಾದೆಯನ್ನು ತೆಗೆದಿರ್ತಾರೆ. ಯುವಕನನ್ನು ಅಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ನಂತರ ಹುಡುಗನ ಕಡೆಯವರು ಹುಡುಗಿ ಮನೆಯ ಮುಂದೆ ಹೋಗಿ ಸಂಘರ್ಷವನ್ನು ಸೃಷ್ಟಿ ಮಾಡಿದ್ದಾರೆ. ನಂತರ ಹೊಡೆಬಡಿಗಳು ಆಗಿದೆ. ಆ ಒಂದು ಯುವಕನ ಮುಖಮೂತಿಯನ್ನು ಗಮನಿಸಬಹುದು, ಆ ಒಂದು ಯುವತಿಯ ಹೇಳಿಕೆಯನ್ನು ಗಮನಿಸಬಹುದು, ಯುವಕನ ಸಹೋದರಿಯ ಹೇಳಿಕೆಯನ್ನು ಗಮನಿಸಬಹುದು, ಯುವತಿಯ ತಾಯಿಯ ಹೇಳಿಕೆಯನ್ನು, ನಂತರ ಕಮಿಷನರ್ ಹೇಳಿಕೆ, ನಂತರ ಗೃಹ ಸಚಿವರ ಹೇಳಿಕೆ. ಸೊ ಇವೆಲ್ಲ ಕಂಪ್ಲೀಟಾಗಿ ಗಮನಿಸ್ತಾ ಹೋದರೆ ಒಂದು ಒಡನಾಟದಿಂದ ಆರಂಭವಾದಂತಹ ಒಂದು ಪ್ರಕರಣ. ನೋಡಿ, ಅಲ್ಲಿ ತಾಯಿ ಹೇಳೋದು ಒಂದು ರೀತಿಯಲ್ಲಿ ಸುಳ್ಳಾಗಿ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಯುವತಿಯೇ ಹೇಳ್ತಾರೆ, ಯುವಕನ ಸಹೋದರಿಯ ಜೊತೆಗೆ ನಾನು ಸ್ನೇಹಿತೆ. ನಂತರ
ಯುವತಿಯ ಮೂಲಕ ಯುವಕನ ಪರಿಚಯ ಆಗುತ್ತೆ, ಜಿಮ್ಮಿಗೆ ಕರೆತಾಳೆ ಅವಳು, ನಂತರ ಯುವಕನ ಪರಿಚಯ ಆಗುತ್ತೆ, ಯುವಕನ ಜೊತೆಗೆ ಆತ್ಮೀಯತೆ ಆಗುತ್ತೆ. ಸೊ ಅವೆಲ್ಲವನ್ನ ಸತ್ಯವಾಗಿ ಹೇಳಿದ್ದಾಳೆ. ಮತ್ತು ಮನೆಯಲ್ಲಿ ಹೋಗಿ ಟ್ಯಾಬ್ಲೆಟ್ ಕೊಟ್ಟು ಅದು ಮಾಡಿದ್ರು ಇದು ಮಾಡಿದ್ರು ಅದರ ಬಗ್ಗೆ ನಮಗೆ ಯಾವುದೇ ಕ್ಲಾರಿಟಿ ಇಲ್ಲ. ಸೊ ಏನೇ ಇದ್ರೂ ಕೂಡ ತಾಯಿ ಹೇಳುವಂಥದ್ದು ಯುವಕ ಅದಕ್ಕೂ ಮೊದಲು ಯಾವುದೇ ಪರಿಚಯ ಇರಲಿಲ್ಲ, ಜಿಮ್ಮಿಗೆ ಹೋದ ನಂತರನೇ ಯುವಕನನ್ನು ಪರಿಚಯ ಆಗಿದ್ದು ಅಂತ. ಸೊ ಅದರಿಂದಾಗಿ ಈ ತಾಯಿಗೆ ಈ ಒಂದು ಮಾಹಿತಿಯ ಕೊರತೆ ಇದೆ ಅಂತ ಇದರಿಂದಾಗಿ ನಮಗೆ ಗಮನಿಸ್ಬೋದು. ಇನ್ನು ಆ ಒಂದು ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಅವರಿಗೆ ಪ್ರೆಷರ್ ಹಾಕಿರ್ಬೋದು, ಇಲ್ಲ ಬಿಡೋದು ಬೇಡ, ಇದನ್ನು ಲವ್ ಜಿಹಾದ್ ಮಾಡಿದ್ರೇ ನಿಮಗೆ ನ್ಯಾಯ ಸಿಗುತ್ತೆ ಎನ್ನುವಂತಹ ವಿಚಾರದಲ್ಲಿ ಮಾತಾಡಿರ್ಬೋದು. ಸೊ ಆ ಒಂದು ಲೆವೆಲಲ್ಲಿ ಅವರು ಮಾತಾಡ್ತಾ ಇರುವಂಥದ್ದು ಸಂಗತಿ ನಮ್ಗೆ ಗೊತ್ತಿದೆ. ಹೀಗೆ ಹಿಂದೂ ಸಮಾಜ ನಾವು ಪದೇ ಪದೇ ಕೈ ಚೆಲ್ತಾ ಕೂತ್ಕೊಂಡ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಮನೆಗೆ ಹೋಗಿ ಕರ್ಕೊಂಡು ಹೋಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ. ಮೊನ್ನೆ ತಾನೇ ವಿದ್ಯಾನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. 9ನೇ ಕ್ಲಾಸಿನ ಹುಡುಗಿಯನ್ನ ಪುಸಲಾಯಿಸಿ ರಾತ್ರಿ 12ವರೆಗೆ ಬಂದು ಮನೆಗೆ ಬಂದು ಕರ್ಕೊಂಡು ಹೋಗುವಂತ ಪ್ರಕರಣ ನಡೆಯುತ್ತೆ. ಅಂದ್ರೆ ಹಿಂದೂ ಸಮಾಜ ಕುಂಭಕರ್ಣ ನಿಧಿಯಲ್ಲಿದೆ ಅಂತ ತಿಳ್ಕೊಂಡಿದಾರ? ಅದಕ್ಕೆ ಇವತ್ತು ನೀವೇನ್ ಕೆಲಸ ಮಾಡಿದಿರಿ, ಬಹಳ ಒಳ್ಳೆ ಕೆಲಸವನ್ನು ಮಾಡಿದಿರಿ. ನಾನೇ ಒಂದು ಪ್ರಕರಣವನ್ನ ಬೆನ್ನತ್ತಿದ್ದೇನೆ. ಒಂದೇ ಶಾಲೆಯಲ್ಲಿ 70ಕ್ಕಿಂತ ಹೆಚ್ಚು ಹಿಂದೂ ಮಕ್ಕಳನ್ನ ಟ್ರ್ಯಾಪ್ ಮಾಡಿದ್ದಾರೆ. ಕೇವಲ 8 ಜನ ಮುಸ್ಲಿಂ ಹುಡುಗರು. ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿನಿತ್ಯ ಸಂಘರ್ಷ ಆಗುವಂತ ಸಂದರ್ಭ ಬರ್ತದೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಎಲ್ಲಿ ಮೂಲ ಇದೆ, ಯಾಕೆ ಪದೇ ಪದೇ ಈ ರೀತಿಯ ಪ್ರಕರಣಗಳಾಗ್ತಾ ಇವೆ? ವಿಠಲಣ್ಣವರು, ನಾಗೇಶ್ ಅವರು, ಭಾಸ್ಕರ್ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅಂಜುಮನ್ ಇಸ್ಲಾಮಿನ ಪದಾಧಿಕಾರಿಗಳೊಂದಿಗೆ ಒಂದು ಸಭೆಯನ್ನ ಮಾಡಿ ಅವ್ರಿಗೆ ಹೇಳಿ. ಹುಬ್ಬಳ್ಳಿಯಲ್ಲಿ ಸಮೀರ್ ಮುಲ್ಲಾ ಅನ್ನೋ ಒಬ್ಬ ಯುವಕ, ವಿಜಯನಗರದವ, ಅವ ಜಿಮ್ ನಡೆಸ್ತಾರ. ಅವ್ರ ಫ್ಯಾಮಿಲಿ ಪೂರ್ತಿ ಜಿಮ್ ನಡೆಸ್ತಾರ. ಅಲ್ಲಿ ಅವ್ರ ಜಿಮ್ನಲ್ಲಿ ಒಂದು ಸಮೀರ್ ಮುಲ್ಲಾ ಅನ್ನೋ ಹುಡುಗ ಒಂದು ಹುಡುಗಿನ ಲವ್ ಜಿಹಾದ್ ಬೀಳ್ಸ್ಯಾನ. ಇದು ಒಂದ ಹುಡುಗಿಯಲ್ಲ, ಅವನ ಕಡೆ ಫೋಟೋ ಇರೋ ಪ್ರಕಾರ ಒಂದು 5-6 ಜನ ಹಿಂದೂ ಹುಡುಗಿಯರ ಲವ್ ಜಿಹಾದ್ ಬಲ್ಲೆ ಬೀಳ್ಸ್ಯಾನ. ಅವ್ರನ್ನ ಮುಸ್ಲಿಂ ಮಾಡಿ ಅವ್ರದ್ದು ವಿಡಿಯೋ ಫುಟೇಜ್ ಎಲ್ಲ ಅವ್ನ ಕಡೆ ಅದಾವು, ವಿಡಿಯೋ ಫೋಟೋಸ್ ಎಲ್ಲ ಅದಾವು. ಆ ಹುಡುಗನ ಇವತ್ತು ನಾವು ಬೆಳಿಗ್ಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಅವ್ನು ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡೇವಿ. ಈಗ ಅಲ್ಲೇ ಬಂದಿದ್ದಕ್ಕೆ ಅವ್ನು ಕರ್ಕೊಂಬಂದಿದ್ದ ಸಂಬಂಧ ಆ ಹುಡುಗನ ಮನೆಯವರು, ಸಮೀರ್ ಮುಲ್ಲಾನ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲೇ ನಮ್ಮ ಆ ಹುಡುಗಿ ಮನೆ ಇರ್ತಲ್ಲ, ಆ ಹುಡುಗಿ ಮನೆ ಬಂದು ಕದ ಮುರಿದ್ರು. ಹೊಳ್ಳಿ ಆ ಒಂದಿಷ್ಟು ಹೆಣ್ಮಕ್ಳು ಬೈದ್ರು ಅವ್ರ ಕುಟಾಗ. ಅವ್ರೇನೋ ಹುಡುಗಿಯರ್ ಬೈದ್ರು. ಅವ್ರು ಏನು ಹೇಳ್ತಾರಂತಂದ್ರೆ, ನಿಮ್ಮ ಫೋಟೋ ಎಲ್ಲ ಅದಾವು, ನನ್ನ ವಿಡಿಯೋ ಅದಾವು, ನಾನೆಲ್ಲ ನಿಮ್ಗೆ ಲೀಕ್ ಮಾಡ್ತೀನಿ. ಅಕಸ್ಮಾತ್ ನೀವೇ ನಮ್ಮ ಹುಡುಗನ ಬಿಡಿಸ್ಲಿಲ್ಲ ಅಂದ್ರೆ ನೀವೆಲ್ಲ ಮಾಡಿಸಿ ನೀನು ಸುಸೈಡ್ ಮಾಡೋ ಮಟನೂ ನೀನು ಬಿಡಂಗಲ್ಲ, ನಾವು ನಿಮ್ಮ ಮನೆ ಬೆಂಕಿ ಹಚ್ತೇವೆ ಅಂತೇಳಿ ಹೇಳಿ ಹೋಗ್ಯಾರ. ಅದಕ್ಕೆ ನಾವೆಲ್ಲ ಇವತ್ತು ಸೇರೇವಿ, ಎಲ್ಲ ಸಂಘಟನೆ ಮುಖಂಡರು, ಸಂಘಟನೆ ಇವರೆಲ್ಲ ನಾವು ಸೇರೇವಿ. ಮತ್ತು ಅದರೊಳಗನೆ ನಮ್ಮ ದಲಿತ ಒಬ್ಬ ಯುವಕಗೆ ಅವ್ರ ಫ್ರೆಂಡ್ ರೀ ಉದಯ್ ಅಂತೇಳಿ ಇವರು, ವಿಜಯರ ಫ್ರೆಂಡ್, ಅವ್ರನ್ನ ಕರ್ಸ್ಯಾರ. ಪಾಪ ಅವ್ರಿಗೂ ಜಾತಿ ನಿಂದನೆ ಮಾಡ್ಯಾರ. ನೀವು ಹೊಲ ಸುಳ್ಳು ಮಕ್ಕಳೇ ಹಿಂಗ್ಯಾಕೆ ಬಂದು ನಮ್ಗೆ ಇದು ಮಾಡ್ತೀರಿ, ಇಲ್ಲಿ ನೀವು ಇದು ಬರಬಾರ್ದು, ನಮ್ಮದು ಸಾವಜಿದ್ ಇದೆ ಅಂತೇಳಿ ಹಿಂಗೆಲ್ಲ ವಿಷಯ ತೊಗೊಂಡು ಜಾತಿ ನಿಂದನೆ ಕೂಡ ಮಾಡ್ಯಾರ. ಅವ್ರ ಕಡೆಯಿಂದ ನಾವು ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ. ನಮ್ಮೂರಿಗೂ ಹೊಡೆದಾರ. ಹೊಳ್ಳಿ ನಮ್ಮ ಹುಡುಗರೇನ ಅವ್ರು ರೆಸ್ಕ್ಯೂ ಮಾಡಕ್ಕೆ ಬಂದಾಗ ನಮ್ಮ ಹುಡುಗರು ಕೂಡ ಅವ್ರು ದಾಳಿ ಮಾಡ್ಯಾರ. ಯುವತಿ ಕೂಡ ನೋಡಿ ಇಲ್ಲಿ ಇವಾಗ ಸಿಕ್ಕಿ ಬಿದ್ದಾಗಿದೆ. ಇನ್ನು ಮಾನ ಮರ್ಯಾದೆ ಹೋಗೋದಕ್ಕಿಂತಲೂ ನನ್ನ ಜೊತೆ ಹಿಂದೂ ಸಮಾಜನ ಹೇಳಬೇಕು ಅಂದರೆ ನಾನು ಅವರಿಗೆ ಫೇವರ್ ಆಗಿ ಮಾತಾಡಬೇಕು. ಸೊ ಆ ಒಂದು ಕಾರಣಕ್ಕೆ ಅವಳು ಮಾತನ್ನು ಡೈವರ್ಟ್ ಮಾಡ್ತಾ ಇರ್ಬೋದು. ಆ ಹುಡುಗನ ಸಹೋದರಿ ಹಲವು ವಿಡಿಯೋ ಕ್ಲಿಪ್ಸ್ಗಳನ್ನು ತೋರಿಸಿರ್ಬೋದು. ಅವ್ರ ಜೊತೆಗೆ ಏನು ಮಾಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗಳಲ್ಲಿ ಜೊತೆಯಾಗಿರುವಂತಹ ವಿಡಿಯೋಗಳು. ಸೊ ಅವರು ಒಳ್ಳೆ ಒಡನಾಟದಲ್ಲಿದ್ದರು. ಮೇ ಬಿ ಇಂತಹ ಇಶ್ಯೂಗಳು ಬರದಿದ್ದರೆ, ಮನೆಯವರಿಗೆ ವಿಚಾರಗಳು ಗೊತ್ತಾಗಿ ಅಲ್ಲಿ ರಂಪಾಟ ಆಗದೇ ಇದ್ದಿದ್ದರೆ ಮುಂದಿನ ದಿವಸಗಳಲ್ಲಿ ಕೂಡ ಇದು ಮುಂದುವರಿತಾ ಇತ್ತೇನೋ ಅಲ್ವಾ? ಸೊ ಇದರ ಬಗ್ಗೆ ಹೆಚ್ಚಾಗಿ ಹೇಳೋದೇನೂ ಇಲ್ಲ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಇಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ಪ್ರಕರಣದ ಬಗ್ಗೆ ಡಿಮ್ಯಾಂಡ್ ಇದ್ದೋ ಕಾರಣದಿಂದಾಗಿ ಈ ಒಂದು ಪ್ರಕರಣದ ಬಗ್ಗೆ ವಿಶ್ಲೇಷಣೆ ಮಾಡಿರುವಂಥದ್ದು. ಸೊ ಅದರಲ್ಲಿ ತಪ್ಪು ಸರಿಗಳು ಏನಾದರೂ ಇದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಪ್ಪದೇ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.